ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣಾಯ ನಮಃ. ಈ ಫೋಟೋ ಹಾಕಿದ್ದಾನೆ, ಅದಕ್ಕೆ ತಕ್ಕಂತೆ ಎಲ್ಲ ಪ್ರಿಪೇರ್ ಮಾಡಿಕ್ಕಿಲ್ರಿ. ಆಮೇಲೆ ಆದಷ್ಟು ಇದನ್ನು ಹೇಗೆ ಶಾರ್ಟ ತರ್ಪಣ ಕೊಡೋದು ಅಂತ ಹೇಳ್ತಾನೆ. ಅದನ್ನು ಇವಾಗ ಸಂದರ್ಭಕ್ಕೆ ತಿಳ್ಕೊಬೇಕು. ಆಮೇಲೆ ಅದನ್ನು ಕೊಂಚ ಡೆವಲಪ್ ಮಾಡಿಕ್ಕಿಬೇಕು. ಇದನ್ನವೇ ಕಡಿಸುವವರೆಗೆ ಮಾಡ್ತಾ ಇದ್ದರೆ ತರ್ಪಣ ಕೊಡೋದು ನಿಷ್ಫಲವಾಗತ್ತೆ ಅಂತ ಒಂದು ವಿಷಯ. ಮೊದಲೇ ಆಚಮನ. ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ. ಗೋವಿಂದ ವಿಷ್ಣುಮಸೂದನ ತ್ರಿವಿಕ್ರಮ ವಾಮನ ಶ್ರೀಧರಾರಟಿಗೇಟ ಪದ್ಮನಾಭ ದಾಮೋದರ ಸಂಕರ್ಷಣ ವಾಸುದೇವ ಪ್ರದ್ಯುಮ್ನ ನಿರುದ್ಧ ಪುರುಷೋತ್ತಮ ಧೌಕ್ಷಜ ನಾರಸಿಂಹ ಅಚ್ಯುತ ಜನಾರ್ದನ ಉಪೇಂದ್ರ ಹರೇ ಶ್ರೀಕೃಷ್ಣಾಯ ನಮಃ. 2 ಸಲ ಇದು ಮಾಡಬೇಕು. ಆಮೇಲೆ ಋಗ್ವೇದದವರಿಗೆ ಪವಿತ್ರ ಧಾರಣ ಮಂತ್ರ. ಪವಿತ್ರಂ ತೇ ವಿತಾತಂ ಬ್ರಹ್ಮಣಸ್ಪತೆ ಪ್ರಭುರ್ಗಾತ್ರ ಆನಿ ಪರ್ಯೇಷಿ ವಿಶ್ವತಃ ಅದಪ್ತತನೋಃ ನತದಾಮೋ ಅಶ್ನುತೆ ಶ್ರುತಾಸ ಇದ್ವಹನ್ ತತ್ಸಮಾಸಥಾ. ನೆಕ್ಸ್ಟ್ ಯಜುರ್ವೇದದವರಿಗೆ ಪವಿತ್ರ ಧಾರಣಾ ಮಂತ್ರ. ಚರಣಂ ಪವಿತ್ರಂ ವಿತತಂ ಪುರಾಣಂ ಯೇನ ಪೂತಃ ಚರತಿ ದುಷ್ಕೃತಂ ಚ ತೇನ ಪವಿತ್ರೇಣ ಶುದ್ಧೇನ ಪೂತ ಅತಿಪಾಪ್ಮಾನಂ ಮದಾತಿಂ ತರೇಮ ಲೋಕಸ್ಯ ದ್ವಾರ ಮರ್ಚಿಮತ್ ಪವಿತ್ರಂ ಜ್ಯೋತಿಷ್ಮತ್ ಭ್ರಾಜಮಾನಂ ಮಹಸ್ವತ್ ಅಮೃತಸ್ಯ ಧಾರಾ ಬಹುಧಾ ದೋಹಮಾನಂ ಚರಣಂ ನೋ ಲೋಕೆ ಸುದಿದಾಂ ದಧಾತು. ಇಬ್ಬರಿಗೆ ಪೊದುವಾದದ್ದು. ದೇವರನ್ನು ಗುರುಗಳನ್ನು ಪ್ರಾರ್ಥನೆ ಮಾಡ್ರಿ. ಶ್ರೀ ಗುರುಭ್ಯೋ ನಮಃ. ಪರಮ ಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ. ಪ್ರಾಣಾಯಾಮ. ಓಂ ಪ್ರಣವಸ್ಯ ಪರಬ್ರಹ್ಮ ಋಷಿಃ ಪರಮಾತ್ಮ ದೇವತಾ ದೇವಿ ಗಾಯತ್ರಿ ಛಂದ ಪ್ರಾಣಾಯಾಮೇ ವಿನಿಯೋಗಃ. ಓಂ ಭೂಃ ಓಂ ಭುವಃ ಓಂ ಸುವಃ ಓಂ ಮಹಃ ಓಂ ಜನಃ ಓಂ ತಪಃ ಓಂ ಸತ್ಯಂ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಶ್ಚ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಮಾಪಃ ಜ್ಯೋತಿರಸೋ ಅಮೃತಂ ಬ್ರಹ್ಮಭೂರ್ಭುವಸ್ವರಂ. ಓಂ ಸಂಕಲ್ಪ. ಗೋವಿಂದ ಗೋವಿಂದ ವಿಷ್ಣೋರಾಜ್ಞಯ ಪ್ರವರ್ತಮಾನಸ್ಯ ಅದ್ಯ ಬ್ರಹ್ಮಣಃ ದ್ವಿತೀಯಪರಾರ್ಧೆ ಶ್ರೀಶ್ವೇತವರಾಹಕಲ್ಪೆ ವೈವಸ್ವತಮನ್ವಂತರೆ ಕಲಿಯುಗೆ ಪ್ರಥಮಪಾಧೆ ಜಂಬೂದ್ವೀಪೆ ಭಾರತವರ್ಷೆ ಭರತಖಂಡೇ ದಂಡಕಾರಣ್ಯೆ ಗೋದಾವರ್ಯಾಃ ದಕ್ಷಿಣೇ ತೀರೆ ಸಾಲಿವಾಹನ ಸಖೇ ಬೌದ್ಧಾವತಾರೆ ರಾಮಕ್ಷೇತ್ರೆ ಅಸ್ಮಿನ್ನೇ ವರ್ತಮಾನೆ ಚಾಂದ್ರಮಾಣೇನ ಪ್ರಭವಾತಿ ಷಷ್ಠಿ ಸಂವತ್ಸರಾಣಾಂ ಮಧ್ಯೆ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಶ್ರಾವಣಮಾಸೆ ಕೃಷ್ಣಪಕ್ಷೇ ಅಮಾವಾಸ್ಯಾಂ ತಿಥೌ ವಾಸರಃ ವಾಸರಸ್ತು ಇಂದುವಾಸರಯುಕ್ತಾಯಾಂ ಶುಭನಕ್ಷತ್ರ ವಿಷ್ಣುನಕ್ಷತ್ರ ವಿಷ್ಣುಯೋಗ ವಿಷ್ಣುಕರಣ ಏವಂ ಗುಣ ಸಕಲ ವಿಶೇಷಣ ವಿಶಿಷ್ಟಾಯಾಂ ಪುಣ್ಯತಿಥೌ ಜನಿವಾರ ಎಡಕ್ಕೆ ಹಾಕ್ಕೊಬೇಕು. ಪಂಚಾಂಗ ಪಕ್ಕದಲ್ಲಿ ಇಟ್ಟುಕೊಳ್ಳ್ರಿ. ಈ ಅಮಾವಾಸ್ಯನ ಹೇಳಿದ ಸಂಕಲ್ಪನ ತಿಥಿವಾರಗಳೆಲ್ಲ ಮಾತ್ರ ಅದನ್ನು ಹಾಗೆ ಮಾರಿಸಿ ಅಲ್ಲಿ ಯಾವತ್ತು ಹಾಕಿರ್ತಾರೆ ಆ ಪ್ರಕಾರ ಅದನ್ನು ಮಾಡಿಸಿಗಿಲ್ರಿ. ಯಾವಾಗಲೂ ಇದೇ ತರ್ಪಣವನ್ನು ಫಾಲೋ ಮಾಡ್ತಾ ಇರ್ಬೋದು. ತಿಥಿವಾರ ನಕ್ಷತ್ರ ಇದೆಲ್ಲ ಮಾರೋದು, ಅದನ್ನು ಮಾತ್ರ ಪಂಚಾಂಗ ನೋಡಿ ಯಾವತ್ತಾವತ್ತು ಮಾಡಿಕ್ಕಿಲ್ರಿ. ಜನಿವಾರ ಎಡಕ್ಕೆ ಹಾಕೊಳ್ರಿ. ಅಸ್ಮತ್ ಹೇಳಿಕಿಲ್ರಿ. ಪಿತ್ರಂತರ್ಯಾಮಿ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮಧ್ವವಲ್ಲಭ ಜನಾರ್ದನ ವಾಸುದೇವ ಪ್ರೇರಣಯ ಶ್ರೀಮನ್ ಮಧ್ವವಲ್ಲಭ ಜನಾರ್ದನ ವಾಸುದೇವ ಪ್ರೀತ್ಯರ್ಥಂ. ಅಸ್ಮತ್ ಹೇಳಿಕಿಲ್ರಿ. ಪಿತॄಣಾಂ ದರ್ಶಪ್ರಯುಕ್ತ ಪಿತॄಣಾಂ ಉದ್ದೇಶ್ಯ ದರ್ಶಪ್ರಯುಕ್ತ ತಿಲ ತರ್ಪಣಂ ಕರಿಷ್ಯೆ. ಎಲ್ಲೂ ನೀರು ಹಾಕಿಂಡು ಬಿಡಬೇಕು. ಸೌತ್ ಫೇಸ್ ನೋಡಿ ಕೂತ್ಕೊಬೇಕು. ತಂದೆ ಹೆಸರು ಗೋತ್ರ. ಋಗ್ವೇದದವರಿಗೆ ಯಜುರ್ವೇದದವರಿಗೆ ಗೋತ್ರ ಆಮೇಲೆ ಹೆಸರು ಹೇಳಬೇಕು. ಪಿತರಂ ಶರ್ಮಾಣಂ. ಪುಸ್ತಕ ನೋಡಿಕಿಲ್ರಿ. ಶರ್ಮಾಣಂ ಗೋತ್ರಂ, ಗೋತ್ರಂ ಶರ್ಮಾಣಂ ಡಿಫ್ರೆಂಟ್ ನೋಡಿಕಿಲ್ರಿ. ವಸುರೂಪಂ ಗಂಡಸರುಗಳಿಗೆ ವಸುರೂಪಂ ತದಂತರ್ಯಾಮಿ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಪ್ರದ್ಯುಮ್ನಂ ಸ್ವಧಾ ನಮಃ ತರ್ಪಯಾಮಿ. ಹಾಗೆ ಅಂತ 3 ಸಲ ನೀರು ಬಿಡಬೇಕು. ಅಲ್ಲಿ ಅದನ್ನು ಗಮನ ಇಟ್ಟುಕೊಬೇಕು. ವಸುರೂಪಂ ಪ್ರದ್ಯುಮ್ನಂ, ರುದ್ರರೂಪಂ ಸಂಕರ್ಷಣಂ, ಆದಿತ್ಯ ರೂಪಂ ಶ್ರೀವಾಸುದೇವಂ. ಇದು 3 ಮಾರಿ ಬರೋದು ಈ 12 ಹೆಸರಿಗೂ. ತಾಯಿ ಇರೋಂಥವರು ತರ್ಪಣ ಇಲ್ಲ. ಯಾರಿದ್ದಾರೆ ಅವರ ಹೆಸರು ಹೇಳಬೇಡ್ರಿ. ಇಲ್ಲದವ್ರ ಹೆಸರು ಮಾತ್ರ ಹೇಳಿಕ್ಕಿಲ್ರಿ. ಮೊದಲು ತಂದೆ ಅದು ಹೇಳಿ ಆಯಿತು. ನೆಕ್ಸ್ಟ್ ಅವರ ತಂದೆ ಪಿತಾಮಹ, ತಂದೆಯ ತಂದೆ. ರುದ್ರ ಹೆಸರು ಗೋತ್ರ ರುದ್ರರೂಪಂ ತದಂತರ್ಯಾಮಿ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಸಂಕರ್ಷಣಂ. ಈ ಭಾರತೀರಮಣ ಎಲ್ಲದಲ್ಲೂ ಬರೋದು.
ವಸುರೂಪಂ ಪ್ರದ್ಯುಮ್ನಂ, ರುದ್ರರೂಪಂ ಸಂಕರ್ಷಣಂ, ಆದಿತ್ಯರೂಪಂ ಶ್ರೀವಾಸುದೇವಂ. ಇದು ಜ್ಞಾಪಕಟ್ಟುಗಳ್ರಿ, ಇಷ್ಟೇ ತಾನೆ. ಸ್ವಧಾ ನಮಃ ತರ್ಪಯಾಮಿ, ಹಾಗೆ ಹೇಳಿಕೆಳ್ರಿ. ನೆಕ್ಸ್ಟ್ ಅವರ ಪಿತೃಗಳು ಪ್ರಪಿತಾಮಹ, ಆದಿತ್ಯ ರೂಪಂ, ಹೆಸರು ಗೋತ್ರ ಆದಿತ್ಯ ರೂಪಂ ತದಂತರ್ಯಾಮಿ, ಅದೆಲ್ಲ ಹೇಳಿಕೆಳ್ರಿ. ಶ್ರೀ ವಾಸುದೇವಂ ಸುಧಾ ನಮಃ ತರ್ಪಯಾಮಿ, ಸುಧಾ ನಮಃ ತರ್ಪಯಾಮಿ, ಸುಧಾ ನಮಃ ತರ್ಪಯಾಮಿ. ಆಮೇಲೆ ತಾಯಿ ಇಲ್ಲದವರು, ತಾಯಿ ಹೆಸರು ಗೋತ್ರ, ಇದು ವಸುರೂಪಾಂ, ಹೆಂಗಸರಿಗೆ ವಸುರೂಪಾಂ ತದಂತರ್ಯಾಮಿ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಪ್ರದ್ಯುಮ್ನಂ ಸ್ವಧಾ ನಮಃ ತರ್ಪಯಾಮಿ. ಹಾಗೆಂತ ಅದು 3 ಸಲ. ಗಂಡಸರಿಗೆ ವಸುರೂಪಂ ಶ್ರೀ ಪ್ರದ್ಯುಮ್ನಂ, ಹೆಂಗಸರಿಗೆ ವಸುರೂಪಾಂ, ಅಮ್ಮದಾಂ ವಸುರೂಪಾಂ, ಏನು ಹೆಸರು ಹೇಳ್ತವೆ ಅದಕ್ಕೆ ಹಿಂದೆಡೆ ಅಮ್ಮತಾಂ. ಎಕ್ಸಾಂಪಲ್, ಜಾನಕಿ ಅಮ್ಮ ಅಂತಂದರೆ ಜಾನಕಿ ಅಮ್ಮತಾಂ, ಗೋತ್ರದಾಂ, ವಸುರೂಪಾಂ, ಹಾಗೆ ಅಂತ ಹೇಳಿಕೊಬೇಕು. ಸ್ತ್ರೀಲಿಂಗ ಪೂರ್ವ ಪುರುಷಲಿಂಗ ಅಂತ ಅದು ಶಬ್ದಗಳದು. ತಾಯಿ ಅವರ ಅತ್ತೆ ಪಿತಾಮಹಿ ರುದ್ರರೂಪಾಂ ಶ್ರೀ ಸಂಕರ್ಷಣಂ ಸುಧಾ ನಮಃ ತರ್ಪಯಾಮಿ 3 ಸಲ. ಪ್ರಪಿತಾಮಹಿ ಅವರ ಅತ್ತೆ ಆದಿತ್ಯ ರೂಪಾಂ, ಹೆಸರು ಗೋತ್ರ ಆದಿತ್ಯ ರೂಪಾಂ, ಬೇರೆಲ್ಲ ಹೇಳಿಕೊಂಡು ಶ್ರೀ ವಾಸುದೇವಂ ಸ್ವಧಾ ನಮಃ ತರ್ಪಯಾಮಿ, ಅದು 3 ಸಲ ಹೇಳಬೇಕು. ತಾಯಿಯ ತಂದೆ ಪಿತಾಮಹಿ ಮಾತಾಮಹ, ಹೆಸರು ಗೋತ್ರ ವಸುರೂಪಾಂ, ಇದೇ ತನ ಬರೋದು, ಅದು ನೋಡಿ ಇದು 3 ಅದೇ ತನ ಬರೋದು. ಮಾತಾಮಹ ತಾಯಿಯ ತಂದೆ, ಅವರ ತಂದೆ ಮಾತುಃ ಪಿತಾಮಹ, ಅವರ ತಂದೆ ಮಾತುಃ ಪ್ರಪಿತಾಮಹ, ಅದೇ ವಸುರೂಪಂ ಶ್ರೀ ಪ್ರದ್ಯುಮ್ನ. ಇದೆಲ್ಲ ನೋಡಿಕಿಲ್ರಿ, ಪುಸ್ತಕ ನೋಡಿ ಗಮನವಾಗಿ ಮಾಡಿರಿ, ಶ್ರದ್ಧೆಯಿಂದ ಮಾಡಿರಿ. 10 ನಿಮಿಷ ಆಗೋದು ದಿನ ಚೆನ್ನಾಗಿ ತಲಕಂಬೋಕೆ ಅಷ್ಟೇ. ಪಂಚಾಂಗ ಇಟ್ಟುನು ತರ್ಪಣ ಪುಸ್ತಕ ಇಟ್ಟುನು ಅದನ್ನು ನೋಡಿಕಿಲ್ರಿ. ಆಮೇಲೆ ತಾಯಿಯ ತಾಯಿ ಮಾತಾಮಹಿ ಮಾತು ಪಿತಾಮಹಿಂ ಮಾತು ಪ್ರಪಿತಾಮಹೀಂ ವಸುರೂಪಾಂ ರುದ್ರರೂಪಾಂ ಆದಿತ್ಯ ರೂಪಾಂ ಪ್ರದ್ಯುಮ್ನಂ ಸಂಕರ್ಷಣಂ ಶ್ರೀ ವಾಸುದೇವಂ ಸ್ವಧಾ ನಮಃ ತರ್ಪಯಾಮಿ. ಕರೆಕ್ಟಾಗಿ ನೋಟ್ ಮಾಡಿಕಿಲ್ರಿ. ಇದಕ್ಕಿಂತ ಇನ್ನೂ ಶಾರ್ಟಾಗಿ ಹೇಳೋಕ್ಕೆ ಚಾನ್ಸಸ್ ಇಲ್ಲ. ಇದು ಶಾರ್ಟ್, ಇದು ಸರಿ ಅಂತ ನಾನು ಹೇಳಲ್ಲ. ಒಂದು ವೇ ಮಾಡಲಾಗಿರೋವಂಥವ್ರು ಇದು ಮಾಡೋಕ್ಕಿದು ಅನುಕೂಲವಾಗಿರೋದು. ಚೆನ್ನ ತೆಲೆದವರಿಗೂ ಇದು ಅನುಕೂಲವಾಗಿದೆ. ಒಂದು ತಿಳಿದವರಿಗೆ ಈ ವಿಷಯ ಒಳಗೆ ಏನು ಹೇಳಿದ್ದೇವೆ ಅಂತ ಅರ್ಥ ಆಗುತ್ತೆ. ತಿಳಿಯದೇ ಇರೋವಂಥವರಿಗೆ ಇದ್ರಲ್ಲಿ ಏನು ಹೇಳಿದ್ದೇವೆ ಹಾಗೆ ಪುಸ್ತಕ ಇಟ್ಟನ್ನು ಪಂಚಾಂಗ ಇಟ್ಟನ್ನು ಅದನ್ನು ಹಾಗೆ ಮಾಡಿದ್ರೆ ಸಾಕು ಅಷ್ಟೇ. ಆಮೇಲೆ ಏಕೆ ಚಾಸ್ಮತೆ ಆ ಬ್ರಹ್ಮ, ಈ 12 ಹೆಸರು ತರ್ಪಣ ಆಯಿತು ಅಂತಂದರೆ ಇನ್ನೊಂದು ಸಲ ಎಲ್ಲೂ ಅದೇ ಮಾದರಿ ಮುಟ್ಟಿ ಅಂಗುಷ್ಟ ಬೆರಳಿಂದ ಮುಟ್ಟಿಗಿಂಡು ಆ ಬ್ರಹ್ಮ ಸ್ತಂಭ ಪರ್ಯಂತಂ ದೇವಋಷಿ ಪಿತೃಮಾನವಾಹ ತೃಪ್ಯಂತು ಪಿತರಃ ಸರ್ವೇ ಮಾತೃಮಾತಾ ಮಹಾದಯಃ ಅತೀತಕುಲಕೋಟೀನಾಂ ಸಪ್ತದ್ವೀಪ ನಿವಾಸಿನಾಂ ಆ ಬ್ರಹ್ಮ ಭುವನಾಲೋಕಾತ್ ಇದಮಸ್ತುತಿಲೋದಕಂ. ಹಾಗೆ ಅಂತ ಬಿಟ್ಟುಬಿಟ್ಟು ಜನಿವಾರನ ಮಾಲೆ ಹಂಗೆ ಹಾಕ್ಕೊಬೇಕು. ಜನಿವಾರ 2-3 ಜನಿವಾರ ಹಾಕಿಂಬೋರು ಆ ಗಂಟನ್ನು ಸರಿಯಾದ ರೀತಿಯಿಂದ ಮಾಡಿಟ್ಟಿರಬೇಕು. ಆಮೇಲೆ ತರ್ಪಣ ಕೊಡೋ ಮಾದರಿ ಹೀಗೆ ಬಂದು ಆ ಜನಿವಾರ ಗಂಟನ್ನು ಹಿಡ್ಕೊಂಡು ಇಲ್ಲಿ ನೀರು ಹಾಕಿ ಬಿಡಬೇಕು. ಏಕೆ ಚಾಹ ಅಸ್ಮತ್ ಕುಳೆ ಜಾತ ಅಪುತ್ರ ಗೋತ್ರಜ ಮೃತಾಹ ತೇ ಗೃಹಂತು ಮಯ ಅಂತ ಹೇಳಿಕಿಲ್ರಿ. ದತ್ತಂ ಸೂತ್ರ ನಿಷ್ಪೀಡನ ಉದಕಂ. ಜನಿವಾರ ಕಣ್ಣಿಗೆ ಒತ್ತಿಕೊಂಡು ಬಲಕ್ಕೆ ಹಾಕ್ಕೊಂಡು ಈಸ್ಟ್ ಫೇಸ್ ನೋಡಿ ಕೂತ್ಕೊಳ್ರಿ. ಯಸ್ಯ ಸ್ಮೃತ್ಯಾಚನಮೋಕ್ತಿಯ ತಪಃ ತರ್ಪಣ ಕ್ರಿಯಾದಿಷು ನ್ಯೂನಂ ಸಂಪೂರ್ಣತಾಂ ಆದಿ ಸದ್ಯೋ ವಂದೇ ತಮಚ್ಯುತಂ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಜನಾರ್ದನ ಯತ್ಕೃತಂ ತು ಮಯಾ ದೇವ ಪರಿಪೂರ್ಣಂ ತತಸ್ತು ಮೇ ಅನೇನ ಅಸ್ಮತ್ ಹೇಳಿಕಿಲ್ರಿ. ಪಿತುಃ ದರ್ಶ ಪ್ರಯುಕ್ತ ತಿಲತರ್ಪಣೇನ ಅಸ್ಮತ್ ಪಿತ್ರಂತರ್ಯಾಮಿ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮಧ್ವವಲ್ಲಭ ಜನಾರ್ದನ ಮಾಸುದೇವ ಪ್ರೀಯತಾಂ ಸುಪ್ರೀತೋ ವರತೋ ಭವತು ಶ್ರೀಕೃಷ್ಣಾರ್ಪಣಮಸ್ತು. ಇದು ಹಾಕಿನ್ಬಿಟ್ಟು ದೇವರನ್ನು ಪ್ರಾರ್ಥನಾ ಮಾಡ್ರಿ. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಚ್ಯುತಾನಂತ ಗೋವಿಂದೇಭ್ಯೋ ನಮಃ. ಪವಿತ್ರ ಕೈಯಿಂದ ತೆಗೆದು ಗಂಟು ಬಿಚ್ಚಿ ಅದರಲ್ಲಿ ಹಾಕಿರಿ. ಮತ್ತು 2 ಸಲ ಆಚಮನ ಮಾಡಿ. ಕೇಶವಾಯ ಸ್ವಾಹ ಇಂದ ಕೃಷ್ಣಾಯ ನಮಃವರೆಗೂ 2 ಸಲ ಆಚಮನ ಮಾಡಬೇಕು. ತರ್ಪಣ ಕಂಪ್ಲೀಟ್ ಆಯಿತು. ಇದು ತುಂಬ ಶಾರ್ಟಾಗಿ ಹೇಳಿದ್ದಾನೆ.
ಇದು 100% ಸರಿ ಅಂತ ಹೇಳಲ್ಲ. ಇದು ಒಂದು ವೇ ತೆಲ್ಲದವರಿಗೆ ಇದರೊಳಗೆ ಹೇಳಿದ್ದು ಅನುಕೂಲವಾಗಿದೆ. ಆ ಪುಸ್ತಕ ಪಂಚಾಂಗ ಇಟ್ಟು ನೀವು ಪಾಠ ಮಾಡ್ತಾ ಇರ್ಬೋದು. ತೆರೆದವರಿಗೆ ಇನ್ನೂ ಅನುಕೂಲ ಅದು. ತೆರೆದವರಿಗೆ ಇದರೊಳಗಿರೋ ವಿಷಯ ಚೆನ್ನಾಗೇ ತಿಳಿಯೋದು, ಅದರಿಂದ ಅದು ಪ್ರಾಬ್ಲಮ್ ಇಲ್ಲ. ತಿಳಿಯದೇ ಇರೋವಂಥವರು ಪುಸ್ತಕ ಇಟ್ಟುಕೊಂಡು ತರ್ಪಣ ಪುಸ್ತಕ ಇಟ್ಟುಕೊಂಡು ಆ ತಿಥಿವಾರನ ಸರಿಯಾದ ರೀತಿಯಿಂದ ನೋಡಿ ಅದನ್ನು ಇವತ್ತಿದ್ದು ಹೇಳಿದ್ದಾನೆ ಬರೋ ತಿಂಗಳು ವರ್ಷ ಮಾರಗಳು ಅದೆಲ್ಲ ಮಾರಿಸಿ ನೋಡಿಕಿಲ್ರಿ. ಅದನ್ನೆಲ್ಲ ನೋಡಿ ಗಮನವಾಗಿ ಮಾಡಿರಿ, ಶ್ರದ್ಧೆಯಿಂದ ಮಾಡಿರಿ. ಪಿತೃಗಳ ಅನುಗ್ರಹವಾಗುತ್ತೆ ಎಲ್ಲರಿಗೂ. ಮತ್ತು ಇದು ತರ್ಪಣ ಕೊಡೋವಂಥವ್ರು ಆಚಾರ್ಯಗೆ ತರ್ಪಣ ಕೊಟ್ಟವರು ಎಲ್ಲರೂ ಆದಷ್ಟು ಆಚಾರ್ಯಗೆ ದಕ್ಷಿಣೆ ಕೊಡುವಾಗಿದ್ದರೆ, ನಿಮ್ಮ ಮನೆ ಪಕ್ಕದಲ್ಲಿ ಯಾರು ಬ್ರಾಹ್ಮಣರು ಇದ್ದರು ಅಂತಂದರೆ ಅವರಿಗೆ ಆ ದಕ್ಷಿಣೆಯನ್ನು ಕೊಡ್ರಿ. ಮನೆಗೆ ಯಾರು ಬಂದರು ಅಂದರೆ ಅವರಿಗೆ ಕೊಡ್ರಿ. ಇಲ್ಲ ಅಂತಂಬ ಪಕ್ಷಕ್ಕೆ ಯಾರೂ ಇಲ್ಲ, ನಮ್ಮನೆ ಹತ್ತಿರ ಬ್ರಾಹ್ಮಣರು ಯಾರು ಇಲ್ಲ ಹಾಗೆ ಎಂಬ ಪಕ್ಷದಲ್ಲಿ ಈ ನಂಬರಿಗೆ ಜಿ ಪೇ ಮಾಡುವಂತು. ನಾವು ವೈದಿಕ ಪುರೋಹಿತತ ಮಾಡ್ತಾ ಇದ್ದಾವೆ, ಆದ ಕಾರಣ ನೀವು ಇದನ್ನು ನೋಡಿ ಇದಕ್ಕೆ ಜಿ ಪೇ ಮಾಡಿರಿ ಅಂತಂದರೆ ಒಂದು ತರ್ಪಣಕ್ಕೆ ಮಿನಿಮಮ್ 100 ರೂಪಾಯಿ ಅಂತ ಮಾಡಿದ್ರೆ ಸಾಕು. ನಮ್ಮ ತಾಯಿ ತಂದೆಯರಿಗೆ ತರ್ಪಣ ಕೊಟ್ಟಿದ್ದ ಒಂದು 100 ರೂಪಾಯಿ ವೆಚ್ಚ ಮಾಡ್ತಾವೆ ಅಷ್ಟೇ. ಹಾಗೆ ಇದಕ್ಕೆ ಜಿ ಪೇ ಮಾಡಿ, ಇದೇ ನಂಬರಿಗೆ ಜಿ ಪೇ ಮಾಡಿರಿ. ದಾನ ದಕ್ಷಿಣೆ ಯಾವುದು ಕೊಡುವಾದರೂ ಈ ನಂಬರಿಗೆ ಜಿ ಪೇ ಮಾಡಿರಿ. ಶ್ರೀಕೃಷ್ಣಾಯ ನಮಃ. ಯಾವ ಸಂದೇಹ ಇದ್ದರೂ ಈ ನಂಬರ್ ಇದೆ, ಅದಲ್ಲಿ ಕೇಳ್ರಿ, ನಾವು ಆದಷ್ಟು ಹೇಳೋಕ್ಕೆ ಪ್ರಯತ್ನ ಮಾಡ್ತಾರೆ. ಶ್ರೀಕೃಷ್ಣಾಯ ನಮಃ.